ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗೆ ನನ್ನಿಂದಾಗಿರೋ ತೊಂದರೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೆ ನಾಗಿಣಿ. ಆದ್ರೆ ನಿನ್ನಿಂದ ನನಗಾಗಿರೋ ತೊಂದರೆಗಳ ಬಗ್ಗೆ ಮಾಡ್ತಿದ್ಯಾ? ಅವಳು ಸತ್ತಿದ್ದಾಳ ಬದುಕಿದ್ದಾಳ? ಬದುಕಿದ್ರೆ ಯಾವಾಗ ಸಾಯ್ತಾಳೆ? ಎಚ್ಚರ ಇರಲಿ, ನೀನು ಕಿರ್ಚಾಡ್ತಾ ಇರೋದು ನಿನ್ನ ಸಾವಿನ ಹತ್ರ. ಭಯ ಅನ್ನೋದು ನಿನ್ನ ಎದೆಲಿರ್ಲಿ, ಬೊಗದಾಕ್ಬಿಡ್ತೀನಿ. ಅಂದ್ರೆ ನಾಗ ಮಾತಾಗೆ ನೀನೇ ತೊಂದರೆ ಕೊಟ್ಟಿದ್ದು. ಬಿಡಲ್ಲ, ನಿನ್ನನ್ನ ಸುಮ್ಮನೆ ಬಿಡಲ್ಲ, ನಿನ್ನ ಸಾವಾಗಬೇಕು. ಆ ದಿನದಿಂದ ಈ ದಿನದವರೆಗೂ ನಿನ್ನ ಮೇಲಿರೋ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ನಿನ್ನ ಸಾಯಿಸ್ಬೇಕು ಅಂತಾನೆ ಇಷ್ಟು ದಿನಗಳು ನಾನು ಬದುಕಿದ್ದೆ. ನಿನ್ನ ಸಾಯಿಸಿದ್ದೆ ಕೂಡ, ಆದರೆ ಯಾವುದೋ ಮಾಯಾಶಕ್ತಿಯ ಸಹಾಯದಿಂದ ಮತ್ತೆ ಬಂದಿದ್ಯಾ. ಸತ್ತೋರು ಬದುಕೋದು ಅಸಂಭವ. ಹಾಗಿದ್ದ ಮೇಲೆ ನೀನು ಬದುಕಿರೋದು ತಪ್ಪು. ನಾಗ ಮಾತಾನ ಈ ಸ್ಥಿತಿಗೆ ನೀನು ಕಾರಣ ಆಗಿದ್ಯಾ ಅಂದ್ರೆ ನೀನಿನ್ನು ಉಳಿಲೇಬಾರ್ದು. ತಿಳಿಕೊಳ್ಳದ ಹಾಗೆ ನಾಗಲೋಕಕ್ಕೆ ನೆತ್ತರು ಹರಿಸಿದ ರಾಕ್ಷಸ ನೀನು. ನಾದಿಶೇಷನ ಕೊಂದೆ, ನಾಗಮಣಿನ ಅಪಹರಿಸಿದೆ, ನಾಗಲೋಕದಿಂದ ಬಂದ ಎಷ್ಟೋ ನಾಗಗಳನ್ನ ನಿನ್ನ ಸ್ವಾರ್ಥಕ್ಕೋಸ್ಕರ ಸಾಯಿಸಿದೆ. ಈಗ ನಾಗ ಮಾತಾನ ಈ ಸ್ಥಿತಿಗೆ ಕಾರಣ ಆಗಿದ್ಯಾ. ಅವರು ಬದುಕುಳಿಯೋದೇ ಕಷ್ಟ. ಇಷ್ಟೆಲ್ಲ ಮಾಡಿದ ನಿನ್ನನ್ನ ನಾನು ಜೀವಂತವಾಗಿ ಉಳಿಸಿದ್ರೆ ಅದು ನಾನು ನಾಗಲೋಕಕ್ಕೆ ಮಾಡೋ ಅವಮಾನ ಆಗುತ್ತೆ. ನೋಡು, ನಿನ್ನ ನಾಗಮಾತಾಗೆ ನಾನು ಏನೂ ಮಾಡಿಲ್ಲ. ನಾನು ಶತ್ರುಗಳಲ್ಲೂ ಸ್ವಲ್ಪ ಲೆವೆಲ್ ನೋಡೋಣ. ಇಲ್ಲ ನನ್ನ ಎತ್ತರಕ್ಕಿರಬೇಕು, ಇಲ್ಲ ನನಗಿಂತ ಎತ್ತರಕ್ಕಿರಬೇಕು. ಈ ನಾಗಮಾತಾ ಅಂತ ಸಣ್ಣ ಪುಟ್ಟ ಎರೆಹುಳುಗಳನ್ನೆಲ್ಲ ನಾನು ಮುಟ್ಟಲ್ಲ. ಸುಳ್ಳು ಹೇಳ್ಬೇಡ. ನನ್ನವರ ಸಾವಿಗೆ ಕಾರಣ ಆಗಿರೋ ನೀನು ಬದುಕಿರ್ಲೇಬಾರ್ದು. ನಿನಗೆ ನನ್ನಿಂದಾಗಿರೋ ತೊಂದರೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೆ ನಾಗಿಣಿ. ಆದ್ರೆ ನಿನ್ನಿಂದ ನನಗಾಗಿರೋ ತೊಂದರೆಗಳ ಬಗ್ಗೆ ಮಾಡ್ತಿದ್ಯಾ? ನನ್ನ ಮನೆಗೆ ಬಂದೆ, ಮೋಸದಿಂದ ನನ್ನ ಮಗನ ಮದುವೆ ಆದೆ, ನನ್ನ ಸ್ನೇಹಿತರನ್ನ ಕೊಂದೆ. ಅಂದಮೇಲೆ ಅದನ್ನೆಲ್ಲ ನಾನು ಮರೆಯಕ್ಕಾಗತ್ತಾ ನಾಗಿಣಿ? ನಿನ್ನ ಜೀವ ಸಹಿತ ಉಳಿಸಲ್ಲ. ನಿಂದು ಆದಿಶೇಷಂದು ಜನ್ಮ ಜನ್ಮಾಂತರದ ಪ್ರೀತಿ ಆದ್ರೆ ನಂದು ಅಷ್ಟೇ ಜನ್ಮ ಜನ್ಮಾಂತರದ ಹಾಗೆ. ಸ್ವಾಮಿಗಳೇ, ಏನಿದು? ತ್ರಿಶೂಲ್ ರೂಪದಲ್ಲಿದ್ದಾಗ ನಾನು ಯಾರು ಅನ್ನೋ ಗೊಂದಲ. ಆ ಗೊಂದಲಗಳಿಗೆ ಉತ್ತರ ಪಡೆಯೋಣ ಅಂತ ಈ ರೂಪಕ್ಕೆ ಬಂದೆ. ಈ ರೂಪಕ್ಕೆ ಬಂದ್ಮೇಲೆ ನನ್ನ ಹಾಗೆ ಇನ್ನೊಬ್ಬ. ಇದೆಲ್ಲ ಹೇಗೆ ಸಾಧ್ಯ? ಸ್ವಾಮಿಗಳೇ, ನನ್ನ ಹಾಗೆ ಬಂದವನು ಯಾರು? ದಿನದಿಂದ ದಿನ ಪ್ರಶ್ನೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಅವತ್ತು ರಸ್ತೆಯಲ್ಲಿ ಯಾರೋ ಹೆಂಗ್ ಸಿಕ್ಕಿದ್ರು, ಅವ್ರನ್ನ ಮನೆಗೆ ಕರ್ಕೊಂಡು ಹೋದೆ. ಶಿವಾನಿ ಅವ್ರನ್ನ ನಾಗ ಮಾತಾ. ಗುರುಗಳೇ, ಏನಿದೆಲ್ಲ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾನು ಈ ರೂಪದಲ್ಲಿದ್ರೆ ಅದರಿಂದ ಉಪಯೋಗ ಏನು ಅಂತನೂ ನನಗೆ ಗೊತ್ತಿಲ್ಲ. ನಾನು ಏನಾದರೂ ಮಾಡಬೇಕು ಸ್ವಾಮಿಗಳೇ. ದಯವಿಟ್ಟು ನನ್ನ ಮೂಲ ರೂಪ ನನಗೆ ಕೊಡಿ. ಆಗ್ಲಾದ್ರೂ ನಾನು ನನ್ನ ಮನೆಗೆ ಹೋಗಿ ಸತ್ಯ ಹೇಳ್ಬಿಡ್ತೀನಿ. ಇಲ್ಲದೆ ಹೋದ್ರೆ ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಾ ಹೋಗುತ್ತೆ. ಅವಸರ ಮಾಡಿ ಬದುಕುವುದು, ಸಾವಿನ ಜೊತೆ ಸರಸ ಆಡೋದು ಎರಡು ಒಂದೇ. ಭೋಲೆನಾಥ,
ಈ ನಿಧಿ ಇದೆಯಲ್ಲ, ಅದು ಎಲ್ಲರಿಗೂ ಸೇರೋ ಸೊತ್ತಲ್ಲ, ಕೆಲವರಿಗೆ ಮಾತ್ರ. ಆ ಕೆಲವರಲ್ಲಿ ಕೆಲವರು ಹುಡುಕಿ ಸೋತು ಹೋಗುತ್ತಾರೆ. ಮತ್ತಷ್ಟು ಕೆಲವರು ಹಳ್ಳ ತೋಡಿ ಅಯ್ಯೋ ನನ್ನ ಕೈ ಮಣ್ಣಾಯ್ತಲ್ಲ ಎಂದು ಬಿಟ್ಟು ಹೋಗುತ್ತಾರೆ. ಹಳ್ಳ ತೋಡಿದ ಜಾಗದಲ್ಲಿ ಮತ್ತಷ್ಟು ಹಳ್ಳ ತೋಡಿದ್ದರೆ ನಿಧಿ ಸಿಗುತ್ತಿತ್ತು. ಹಾಗೆ ನೀನು ಸತ್ಯದ ಬಾಗಿಲಿನಲ್ಲಿ ನಿಂತಿರುತ್ತೀನಿ. ಸತ್ಯ ಇನ್ನೇನು ಬಾಗಿಲು ತೆರೆಯುವ ಸಮಯದಲ್ಲಿ ನೀನು ಬೆನ್ನು ತಿರುಗಿಸಿ ನಿನ್ನ ಪಾಲಿನ ಸತ್ಯ ಅಲ್ಲೇ ಸತ್ತು ಹೋಯಿತು. ಜೈ ಭೋಲೆನಾಥ. ಅಷ್ಟೇ ಅಲ್ಲ, ನಾಗಮಣಿ ನನಗೆ ಮೋಹ, ನನ್ನ ತಪಸ್ಸು, ನನ್ನ ಭವಿಷ್ಯ. ಅದಕ್ಕೆಲ್ಲ ಅಡ್ಡ ಬಂದ್ರೆ ಸುಮ್ಮನೆ ಬಿಡ್ತೀನ? ಆದಷ್ಟು ಬೇಗ ನಿನಗೆ ಸಾವಿನ ರುಚಿ ತೋರಿಸ್ತೇನೆ. ಆಮೇಲೆ ನನಗೆ ಜನ್ಮ ಜನ್ಮಾಂತರದಿಂದಲೂ ಹಾಗೆ ಇದೆ ನಾಗಿನಿ. ಏಯ್, ಯಾರೋ ನೀನು? ಮತ್ತೆ ಅದೇ ಪ್ರಶ್ನೆ. ನಾನು ದಿಗ್ವಿಜಯ. ಇದು ದಿಗ್ವಿಜಯನ ರೂಪ ನಿಜ, ಆದ್ರೆ ನಿನ್ನೊಳಗಿರೋ ವ್ಯಕ್ತಿ ಯಾರು? ಅರೆ, ನನ್ನ ರೂಪದಲ್ಲಿ ಬೇರೆ ಯಾರು ಬರಕ್ ಸಾಧ್ಯ? ನಾನು ಕನಕದುರ್ಗದ ಜಮೀನ್ದಾರ, ಈ ಮನೆ ಮಗ. ದಿಗ್ವಿಜಯನ ಪರಿಚಯ ಆಗಿದ್ರೆ ಇಷ್ಟು ಸಾಕಾಗ್ತಿತ್ತು. ಆದ್ರೆ ನೀನು ಅವನು ಅಲ್ವೇ ಅಲ್ಲ. ದಿಗ್ವಿಜಯನ್ಗೆ ನಾಗಮಣಿ ಮೇಲೆ ಮೋಹ ಇತ್ತು, ಅದಕ್ಕೋಸ್ಕರ ಅವನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಷ್ಟೇ. ಆದ್ರೆ ಅವನ್ಗೆ ನನ್ನ ಮೇಲೆ ಸೇಡಿರ್ಲಿಲ್ಲ. ಆದ್ರೆ ನೀನು ನನ್ನ ಮೇಲೆ ಸೇಡಿದೆ, ಜನ್ಮ ಜನ್ಮಾಂತರದ ಹಾಗೆ ಇದೆ ಅಂತ ಹೇಳ್ತಿದ್ಯಾ. ಈ ಜನ್ಮದಲ್ಲಿ ನನಗೆ ಸಿಕ್ಕ ದಿಗ್ವಿಜಯನಿಗೆ ನನ್ನ ಮೇಲೆ ಜನ್ಮ ಜನ್ಮಾಂತರದ ಸೇಡಿರೋದಕ್ಕೆ ಹೇಗ್ ಸಾಧ್ಯ? ಸಾಧ್ಯ. ಅದು ನಿನ್ನ ಸಾವಾದಾಗ ನಿನಗೆ ಗೊತ್ತಾಗುತ್ತೆ. ಸಾವಾಗೋದು ಯಾರ್ದು ಅಂತ ನೋಡೇ ಬಿಡೋಣ. ನೋಡೋಣ, ಸಾವು ನಿಂದೋ ನಂದೋ ನೋಡೇ ಬಿಡೋಣ. ಅಷ್ಟ ದಿಕ್ಕುಗಳನ್ನ ಗೆದ್ದು ಬಂದವನ್ ನಾನು. ಶತ್ರು ಮತ್ತೆ ಮತ್ತೆ ಹುಟ್ಟಿ ಬರೋನ್ ನಾನು. ಸಾವನ್ನೇ ಗೆದ್ದು ಬಂದ ಮೃತ್ಯುಂಜಯ ದಿಗ್ವಿಜಯ. ನನ್ನ ಸೇಡಿನ ಕತೆಗೆ ಎಷ್ಟೋ ವರ್ಷದ ಇತಿಹಾಸ ಇದೆ ನಾಗಿಣಿ. ನಿನ್ನ ಸಾವು ನನ್ನ ಮುಂದೆ ನಡೆಸೋ ವಿಧಿ ಆದ್ರೆ ಘೋರ ಸಾವು ನಿನ್ನ ವಿಧಿ. ಏನಂದೆ? ನನ್ನೇ ಸಾಯಿಸ್ತೀನಿ ಅಂದೆ ಅಲ್ವಾ? ನೀನು ನನ್ನ ಸಾಯಿಸ್ತೀಯ? ಸಾಯಿಸು, ನೀನು ಸಾಯಿಸು, ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ. ಇಷ್ಟೆಲ್ಲ ಮಾತಾಡೋ ನಿನಗೆ ನೀನ್ ನಿಜವಾಗ್ಲೂ ಯಾರು ಅಂತ ಹೇಳೋದಕ್ಕೆ ಭಯನ? ನೀನು ಯಾರು ಅನ್ನೋದಕ್ಕೆ ನನಗೆ ಚಿಕ್ಕ ಸುಳಿವು ಸಿಕ್ಕಿದ್ರೆ ಸಾಕು, ಮರು ಕ್ಷಣನೇ ನೀನು ಉಳಿಯೋದಿಲ್ಲ. ಒಂದಂತೂ ಸತ್ಯ, ನಿನ್ನ ಅಂತ್ಯ ನನ್ನ ಕೈಯಿಂದ. ನಾಗಮಾತ ಈ ಸ್ಥಿತಿಗೆ ನೀನೇ ಕಾರಣ ಅಂತ ನನಗೇನಾದ್ರೂ ಗೊತ್ತಾದ್ರೆ ನಿನ್ನ ಸಾವು ನನ್ನ ಕೈಯಿಂದಾನೆ. ಏನು? ನನ್ನ ಸಾವ? ಅದು ನಿನ್ನ ಕೈಲ. ನೀನು ಬೇರೆಯವ್ರ ಪಾಲಿಗೆ ನಾಗಿಣಿ ಇರ್ಬೋದು, ಆದರೆ ನನಗಲ್ಲ. ನೀನು ಮನಸ್ಸು ಮಾಡಿದ್ರು ನನ್ನ ಟಚ್ ಮಾಡೋಕ್ಕೂ ಆಗಲ್ಲ. ಅದೇ ನಾನು ಮನಸ್ಸು ಮಾಡಿದ್ರೆ ನಿನ್ನ ಈಗಲೇ ಇಲ್ಲೇ ಕೊಲ್ಲಬಲ್ಲೆ. ಇಷ್ಟೊತ್ತು ನಿನ್ನ ಸುಮ್ಮನೆ ಮಾತಾಡೋದಕ್ಕೆ ಬಿಟ್ಟಿದ್ದೆ ನನ್ನ ತಪ್ಪು.
ದಟ್ ಈಸ್ ದಿಗ್ವಿಜಯ ಮೈ ಡಿಯರ್. ಸಾವು ದೈವ ನಿಶ್ಚಿತ. ಸಾವನ್ನ ಗೆದ್ದು ನೀನು ಬದುಕ್ಬೋದು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೆ. ನಿನ್ನ ತಂತ್ರ ವಿದ್ಯೆಯಿಂದ ನನ್ನನ್ನು ಭಯ ಪಡಿಸಿದ್ಯಾ ಅಂತ ನೀನು ಅಂದ್ಕೊಂಡಿದ್ರೆ ಅದು ತಪ್ಪು. ನಿನ್ನನ್ನು ಇಲ್ಲೇ ಈ ಕ್ಷಣನೇ ಸಾಯಿಸ್ಬೋದಾಗಿತ್ತು. ಆದರೆ ಪದೇ ಪದೇ ನೀನು ಜನ್ಮ ಜನ್ಮಾಂತರದ ದ್ವೇಷ ಅಂತಾನೆ ಹೇಳ್ತಾ ಹೋದೆ. ಅದೇನು ನೀನು ಯಾರು ಅಂತ ನಾನು ತಿಳ್ಕೊಳ್ಳೋವರೆಗೂ ನೀನು ಜೀವಂತವಾಗಿರ್ತೀಯ. ಅದರ ಮರ್ಮ ಗೊತ್ತಾದ ಮರುಕ್ಷಣವೇ ನಿನ್ನ ಸಂಹಾರ ಆಗುತ್ತೆ. ಆ ಇಚ್ಛಾಧಾರಿ ನಾಗಿಣಿಗೆ ನಾವು ಮಾಡ್ತಾ ಇರೋ ಕೆಲಸ ಎಲ್ಲ ಗೊತ್ತಾಗಿದೆ. ಮೊದಲೇ ಅವಳು ಸೇಡಿನ ಬೆಂಕಿ ಉಸಿರಾಡ್ತಾ ಇದ್ದಾಳೆ. ಇನ್ನು ಈ ಸತ್ಯ ಗೊತ್ತಾದ್ರೆ ಬಿಡ್ತಾಳ. ಅವಳು ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಸಮಯಕ್ಕೆ ಕಾಯ್ತಾ ಇದ್ದಾಳೆ. ಅವಳ ಎದುರಿಗೆ ಬಂದು ಆಯ್ತು, ನನಗೆ ಸವಾಲು ಹಾಕಿದ್ದು ಆಯ್ತು. ನೀನು ಮಹಾನ್ ಶಕ್ತಿವಂತ ಅಲ್ವಾ? ಅವಳನ್ನು ಸಾಯಿಸೋ ಶಕ್ತಿ ನಿನ್ಗಿರ್ಲಿಲ್ವಾ? ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಾ ಇದ್ದೀರಲ್ಲ ಗುರುಗಳೇ. ನನಗೆ ಈಗಿರೋ ಶಕ್ತಿಗೆ ಅವಳಿಂದ ಜೀವ ಮಾತ್ರ ಉಳಿಸ್ಕೋಬಲ್ಲೆ. ಆದರೆ ಅವಳಿಗೇನಾದರೂ ಶಕ್ತಿ ಹೆಚ್ಚಾದರೆ ಅಥವಾ ನಾಗಮಣಿಯಿಂದ ಅವಳ ಶಕ್ತಿ ಹೆಚ್ಚಾದರೆ ಅವಳನ್ನ ಯಾರಿಂದನೂ ಸಾಯಿಸೋಕ್ಕಾಗಲ್ಲ. ಅವಳು ನಾಗಮಣಿಯಿಂದ ಶಕ್ತಿ ಪಡ್ಕೊಂಬಂದು ನನ್ನ ಮೇಲೆ ಪ್ರಯೋಗ ಮಾಡಿದ್ರು, ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರು, ನಮ್ಮ ಜೀವನಕ್ಕೆ ಎರಡಕ್ಕೂ ಅಪಾಯ. ಅವಳು ನಮ್ಮನ್ನು ಸಾಯಿಸೋದಕ್ಕೆ ಮುಂಚೆ ಅವಳ ಕಥೆನ ನಾವು ಮುಗಿಸೋದು ಒಳ್ಳೆಯದು. ಅವಳು ನಾಗಮಣಿಯಿಂದ ಶಕ್ತಿ ಪಡೆದು ನಮ್ಮ ಮೇಲೆ ಪ್ರಯೋಗ ಮಾಡೋಕ್ಕೆ ಮುಂಚೆ ಅದೇ ನಾಗಮಣಿಯಿಂದ ನಾವಿಬ್ರು ಶಕ್ತಿ ಪಡೆದು ಅವಳನ್ನು ಸಂಹಾರ ಮಾಡಬೇಕು. ಅವಳ ಅಂತ್ಯ ಹಾಡ್ಲೇಬೇಕು ಗುರುಗಳೇ. ಇಲ್ಲ ದಿಗ್ವಿಜಯ, ಮೊದಲು ಅವಳು ಸಾಯಬಾರ್ದು, ಪ್ರಿಯಕರ ಸಾಯ್ಬೇಕು. ಮೊದಲು ಆದಿಶೇಷನ್ ಸಾಯಿಸ್ಬೇಕು, ಆಮೇಲೆ ನಾಗಿಣಿನ. ಅದೇ ನನ್ನ ಗುರಿ. ಮೊದಲು ಕಣ್ಣು ಕಾಣಿಸೋ ಶತ್ರುನ ಸಾಯಿಸೋಣ, ಕಣ್ಣು ಕಾಣ್ದಿರೋರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಆದಿಶೇಷ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ನೀವು ನೋಡಿದ್ರೆ ಸಾಯಿಸು ಅಂತೀರ. ಆ ನಾಗಿಣಿನ ಸಾಯಿಸಿದ್ರೆ ಆದಿಶೇಷ ಬಂದೇ ಬರ್ತಾನೆ ತಾನೆ, ಆವಾಗ ಅವನ್ನ ಸಾಯಿಸ್ಬೋದು ತಾನೆ. ನಾನು ಏನ್ ಹೇಳಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಅದು ನಿಂಗೆ ಕ್ರಮೇಣ ಅರ್ಥ ಆಗುತ್ತೆ. ನಮ್ಮಿಬ್ಬರ ಶಕ್ತಿ ಸೇರಿದ್ರೆ ಅವನ್ ಹುಟ್ಟಡಿಸ್ಬೋದು. ನಾವಿಬ್ರು ಸೇರಿ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ಅವನ್ ಬರ್ತಾನ? ಬಂದೇ ಬರ್ತಾನೆ. ಹಾಗಿದ್ರೆ ಶುರು ಆಗ್ಲಿ ಪೂಜೆ. ಬರ್ಲಿ ಆದಿಶೇಷ. ಯಾರು ಅಂತ ಗೊತ್ತಾದ ಮೇಲೆ ದೇವಿ ಆಶೀರ್ವಾದ ಇರೋ ನಾಗಮಾತಾ ಏನೂ ಮಾತಾಡದೆ ಹೀಗಿರೋದಕ್ಕೆ ಕಾರಣ ಆದರೂ ಏನಿರ್ಬೋದು? ಅವ್ರ ಈ ಸ್ಥಿತಿಗೆ ಕಾರಣ ಆಗಿರೋ ದುಷ್ಟಶಕ್ತಿ ಆದರೂ ಯಾವುದು? ಈ ಕೆಲಸ ದಿಗ್ವಿಜಯ ಮಾಡಿದಿದ್ರೆ ಅವನೇ ನೇರವಾಗಿ ಬಂದು ಹೇಳ್ಕೊತಾ ಇದ್ದ. ಇಲ್ಲ, ಇದರಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ. ಆದಿಶೇಷ ಎಲ್ಲಿದ್ದಾನೇನೋ ಸತ್ಯ ನನಗೆ ಗೊತ್ತಾಗಬಾರ್ದು ಅಂತ ನಾಗಮಾತನ್ನ ಈ ಸ್ಥಿತಿಗೆ ತಂದಿದ್ದಾರೆ. ಯಾರಿರ್ಬೋದು ಅವರು? ಶಿವಾನಿ ಅವರೇ, ಆ ಹೆಂಗಸು ಇವಾಗ ಹೇಗಿದ್ದಾರೆ? ಅವರು ಪ್ರಜ್ಞೆ ಬಂತ? ಇಲ್ಲ ಅಭಯ್ ಅವರೇ, ಉಸಿರಾಡ್ತಾ ಇದ್ದಾರೆ ಅಷ್ಟೆ. ಆದರೆ ಏನೂ ಮಾತಾಡ್ತಾ ಇಲ್ಲ, ಯಾರನ್ನೂ ಗುರುತಿಸ್ತಾ ಇಲ್ಲ. ನನಗನ್ಸುತ್ತೆ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ. ಯಾವುದಾದ್ರು ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ. ಅಭಯ್ ಅವರೇ, ವೈದ್ಯಶಾಸ್ತ್ರದಲ್ಲಿ ಎಲ್ಲ ವೈದ್ಯರನ್ನು ಮೀರಿಸೋ ವೈದ್ಯರು ನನಗೆ ಗೊತ್ತಿದ್ದಾರೆ. ಅವರು ಬೇರೆ ಯಾವ ಲೋಕದಲ್ಲೂ ಇಲ್ಲ. ಅವರೇ ಕೈ ಚೆಲ್ಲಿ ಕೂತಿದ್ದಾರೆ. ಅಲ್ಲ ಶಿವಾನಿ ಅವರೇ, ನನಗೆ ಒಂದು ಅರ್ಥ ಆಗ್ತಿಲ್ಲ, ತುಂಬ ಕನ್ಫ್ಯೂಸ್ ಆಗ್ತಿದೆ. ಅವ್ರ ಮಗನ್ನ ಹುಡ್ಕೊಂಡು ಇಲ್ಲಿಗೆ ಬಂದರು, ಆದರೆ ಈ ಮನೆಗೆ ಬಂದ ಮೇಲೆ ಅದು ಏನೇನೋ ಮಾತಾಡಿದ್ರು. ಈಗ ನೋಡಿದ್ರೆ ಅವ್ರಿಗೆ ಹೀಗಾಗಿದೆ. ಅವ್ರು ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದರು? ಅದಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾಗಬೇಕು. ಹೇಳಿ ಶಿವಾನಿ ಅವರೇ, ಅವ್ರು ಯಾರು?
ಅವ್ರು ಇಲ್ಲಿಗೆ ಯಾಕೆ ಬಂದರು? ನೀವು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅನಿಸುತ್ತೆ. ಆದರೆ ಯೋಚನೆ ಮಾಡಿದಾಗ ನೀವು ಯಾರು, ನಿಮ್ಗೆ ಯಾಕೆ ನಾನು ಉತ್ತರ ಕೊಡಬೇಕು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ನೀವು ಅಭಯ್ ಅಂತ ಅಷ್ಟೇ ನನಗೆ ಗೊತ್ತು. ಹಾಗಿದ್ದಾಗ ನಾನು ಯಾಕೆ ನಿಮ್ಮ ಹತ್ರ ಎಲ್ಲ ವಿಷಯದ ಬಗ್ಗೆ ಮಾತಾಡಬೇಕು? ಈಗಾಗಲೇ ನಿಮಗೆ ಅವಶ್ಯಕತೆಗಿಂತ ಮೀರಿದ ವಿಷಯಗಳು ಗೊತ್ತಿದೆ. ಅವಶ್ಯಕತೆಗಿಂತ ಹೆಚ್ಚಿನ ವಿಷಯ ಗೊತ್ತಿದೆ ಅಂದರೆ ಅದರ ಅರ್ಥ? ನಾನು ನಾಗಿಣಿ, ನಾಗಲೋಕದವಳು ಅನ್ನೋ ವಿಷಯ ನಿಮಗೆ ಗೊತ್ತು. ಇದಕ್ಕಿಂತ ಹೆಚ್ಚಿನ ವಿಷಯ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸಮಯ ಬಂದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಅಂದರೆ ನೀವು ಯಾವುದೋ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಅದಕ್ಕೆ ಉತ್ತರ ಕೊಡೋ ಸ್ಥಿತಿಲಿ ನಾನಿಲ್ಲ. ಉತ್ತರ ಕೊಡೋ ಸ್ಥಿತಿಲಿ ನಾನಿಲ್ಲ ಅಂದರೆ ಏನರ್ಥ ಶಿವಾನಿ ಅವರೇ? ಇನ್ಯಾರು ಉತ್ತರ ಕೊಡ್ತಾರೆ? ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಅವ್ರಿಗೂ ನಿಮಗೂ ಏನೂ ಸಂಬಂಧ ಇಲ್ಲ ಅಂದ್ರಿ, ಆದರೆ ಅವ್ರಿಗೋಸ್ಕರ ಕೊರಗ್ತಾ ಇದ್ದೀರಾ. ಅವರು ನೀವು ಒಂದೇ ಅಂತನೂ ಅಂತಿದ್ದೀರಾ. ಇದನ್ನೆಲ್ಲ ನನಗೆ ಮೊದಲೇ ಹೇಳ್ಬೋದಿತ್ತಲ್ಲ. ಇದೆಲ್ಲ ದೈವ ರಹಸ್ಯ. ಇದನ್ನ ಯಾರಿಗೂ ನಾನು ಹೇಳೋದಕ್ಕಾಗಲ್ಲ. ಯಾರಿಗೆ ಯಾವ ಸಮಯದಲ್ಲಿ ಗೊತ್ತಾಗಬೇಕು ಅಂತಿರುತ್ತೋ ಆ ಸಮಯದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅಭಯ್ ಅವರೇ, ತಿಳಿದಿದ್ದನ್ನ ತಿಳ್ಕೊಂಡು ಸುಮ್ಮನೆ ಇರಿ. ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗಬೇಡಿ. ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಸರಿ, ನಿಮ್ಮಿಷ್ಟ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನೀವು ಹೇಳೋ ವಿಷಯನ ಕೇಳೋದಕ್ಕೆ ಜಾಸ್ತಿ ಹಕ್ಕಿರೋದು ನನಗೆ ಮಾತ್ರ. ನಾಗಮಣಿ ಕನಸ್ಕೊಂಡವನು ನಾನು. ನಾಗಮಣಿ ಬೇಕು ಅಂತ ಉಪಾಯ ಮಾಡಿದವನು ನಾನು. ನಾಗಮಣಿಯಿಂದ ತೊಂದರೆ ಆದಾಗ, ಅಪಾಯ ಬಂದಾಗ ಅದನ್ನ ಮೈ ಮೇಲೆ ಹೇಳ್ಕೊಂಡವನು ನಾನು. 25 ವರ್ಷ ಗುರುಗಳಿಗೋಸ್ಕರ ಕಾದು ಅವ್ರು ಮತ್ತೆ ಕಾಣಿಸ್ತಾ ಇದ್ದಾಗ ವಾಪಸ್ ಕರ್ಕೊಂಬನು ನಾನು. ಆದರೆ ಗುರುಗಳು ಯಜಮಾನ್ರ ಜೊತೆ ಕೈ ಜೋಡಿಸಿದಾರಾ? ನನ್ನ ಮಗ ತ್ರಿಶೂಲ್ ಕಾಣಿಸ್ತಾ ಇಲ್ಲ ಅಂತ ಯಾರಿಗೂ ಯೋಚನೆನೇ ಇಲ್ಲ. ಏನೋ ನಡೀತಾ ಇದೆ, ಏನೋ ನಡೀತಾ ಇದೆ. ಏನು ಅಂತ ನಾನು ತಿಳ್ಕೋಬೇಕು. ತಿಳ್ಕೊತೀನಿ ರೀ. ರೀ, ಏನು ಏನು ಅಂತ ಕೇಳ್ತಾ ಇದ್ದೀರಲ್ಲ, ಯಾವಾಗಲೂ ಮನೆಗೆ ಬರ್ತಾ ಇಲ್ಲ. ಏನೋ ಯೋಚನೆ ಮಾಡ್ತಾನೆ ಇರ್ತೀರಾ. ನಿಮ್ಮ ಮನ್ಸಲ್ಲಿ ಏನೋ ವಿಷಯ ಇದೆ ಅನ್ಸುತ್ತೆ. ಏನ್ ವಿಷಯ ಅಂತ ಹೇಳ್ರಿ. ಏನೂ ಇಲ್ಲ. ಏನೂ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದ್ರಲ್ಲೇ ಒಂದು ಸಮಸ್ಯೆ ಕಾಣಿಸ್ತಾ ಇದೆ. ಯಜಮಾನ್ರೆ ದೇವ್ರು, ಭಾಗ್ಯ, ಪುಣ್ಯ ಅಂತ ಎಲ್ಲ ಹೇಳ್ತಿದ್ರಿ. ಆದ್ರೆ ಅವ್ರು ವಾಪಸ್ ಬಂದಾಗಿಂದ ನಿಮ್ಮ ಪಾಡಿಗೆ ನೀವಿದ್ದೀರಾ. ಯಾಕೆ? ಯಜಮಾನ್ರು ಬಂದಿದ್ದು ನಿಮಗೆ ಸಂತೋಷ ಆಗಿಲ್ವಾ? ಯಜಮಾನ್ರು ಬಂದ್ರು, ಆದ್ರೆ ನನ್ನ ಮಗ ಬಂದ. ಈ ಮನೇಲಿ ಇರೋರು ಯಾರಿಗೂ ನನ್ನ ಮಗನ ಬಗ್ಗೆ ಚಿಂತೆನೇ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇದ್ದಾರೆ. ಆ ಥರ ನನ್ಗೆ ಇರೋಕ್ಕಾಗೋದಿಲ್ಲಮ್ಮ. ನಾನು ಇಷ್ಟೆಲ್ಲ ಮಾಡಿದ್ದು ಯಾರಿಗೆ? ನನ್ನ ಮಗನಿಗೋಸ್ಕರ. ಅವನೇ ಇಲ್ಲ ಅಂದ್ರೆ ನನಗೂ ಅದೇ ಬೇಸರ ಇದೆ ರೀ. ಅವ್ನು ನನ್ನ ಹೊಟ್ಟೆಲಿ ಹುಡ್ತಾ ಇರ್ಬೋದು, ಆದ್ರೆ ನನ್ನ ಮಡ್ಲಲ್ಲಿ ಬೆಳೆದಿದ್ದ ಮಗ ರೀ. ಏಯ್, ಅವನು ನಿನ್ನ ಮಡ್ಲಲ್ಲಿ ಬೆಳೆದಿದ್ದ ಮಗ ಅಲ್ಲ ಕಣೆ, ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗ. ಆ ಸತ್ಯನ ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ನನ್ನ ಮಗ ಎಲ್ಲಿದ್ದಾನಂತ ಹುಡುಕ್ಬಿಟ್ಟು ಬಂದು ಹೇಳ್ತೀನಿ. ಹುಡ್ಕೊಂಡ್ಬಂದು ಹೇಳ್ತೀನಿ. ಏ ಮಾಯಾಂಗನೆ, ಎಲ್ಲದ್ರ ಹಿಂದೆ ಇರೋದು ನೀನೇ ಅಂತ ನನಗೆ ಗೊತ್ತಾಯ್ತು. ಯಾವ್ದ್ರ ಹಿಂದೆ? ಆ ತಕ್ಷಕ ಮೋಹಿನಿ ಜೊತೆ ಸೇರಿ ನನ್ನ ಕೊಲ್ಲೋಕ್ ಪ್ರಯತ್ನ ಪಟ್ಟಾಗ್ಲೇ ನನಗೆ ಗೊತ್ತಾಯ್ತು. ನಿನಗೆ ಕೋಪ, ಸೇಡು ಇರೋದು ನನ್ನ ಮೇಲೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ತೊಂದರೆ ಕೊಟ್ಟಿರೋದು ಯಾರಿಗೆ ಗೊತ್ತಾ? ನಾಗಮಾತಾಗೆ.
ನಾವು ನಾಗಗಳು ಕಾರಣ ಇಲ್ಲದೆ ಯಾರನ್ನೂ ನೋಯಿಸೋದಿಲ್ಲ, ಯಾರನ್ನೂ ಸಾಯಿಸೋದು ಇಲ್ಲ. ಆದ್ರೆ ನೀನು ನಾಗ ಮಾತಾಗೆ ತೊಂದರೆ ಕೊಟ್ಟು ನಾಗಕುಲಕ್ಕೆ ಕಂಟಕ ಆಗಿದ್ಯಾ. ಶಿವಾನಿ, ನೀನು ಮಾತಾಡ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಓ, ಏನು ಗೊತ್ತಿಲ್ವಾ ನಿನ್ಗೆ? ನಾಗ ಮಾತಾಗೆ ಪ್ರಜ್ಞೆ ಇಲ್ದೇ ಇರೋದು ನೆನಪಿಲ್ವಾ? ಎಲ್ಲ ನೀನೇ ಮಾಡಿರೋದು. ಶಿವಾನಿ, ನೀನು ತೋಚ್ದಾಗೆಲ್ಲ ಮಾತಾಡ್ಬೇಡ. ಅವರು ನಾಗ ಮಾತಾ ದೇವಿ ಸ್ವರೂಪಿ. ನಾನು ಯಾಕೆ ನಾಗ ಮಾತಾಗೆ ಕೆಟ್ಟದನ್ನು ಬಯಸ್ಲಿ? ಅಷ್ಟಕ್ಕೂ ನಾನು ಅವ್ರಿಗೆ ಕೆಟ್ಟದನ್ನು ಮಾಡಿ ನನಗೇನು ಪ್ರಯೋಜನ? ಅದನ್ನ ನೀನೇ ಹೇಳ್ಬೇಕು. ಅವ್ರು ಯಾರು ಅಂತ ಗೊತ್ತಿದ್ದು ನನಗೆ ನಿನಗೆ ಮಾತ್ರ. ನಾಗ ಮಾತಾ ಪೂಜೆ ಮಾಡಿ ನನ್ನ ಆದಿಶೇಷ ಎಲ್ಲಿದ್ದಾನೆ ಅನ್ನೋ ಸತ್ಯನ ತಿಳ್ಕೊಂಡಿದ್ರು. ಅದನ್ನ ನನಗೆ ಹೇಳಬೇಕು ಅಂತ ಸಂದೇಶ ಕೂಡ ಕಳಿಸಿದ್ರು. ಆದ್ರೆ ಆ ಸತ್ಯ ನನಗೆ ಗೊತ್ತಾಗಬಾರ್ದು ಅಂತ ಬಯಸೋ ಒಂದೇ ಒಂದು ಜೀವ ಇದ್ರೆ ಅದು ನೀನು ಮಾತ್ರ. ಹೇಳು, ನಾಗ ಮಾತಾಗೆ ಏನ್ ಮಾಡಿದ್ಯಾ ಹೇಳು.